ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 47 ಟೆಸ್ಟ್ 47 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಆಲ್ರೆಡಿ ಈ ಒಂದು ಸಿರೀಸ್ನ 46 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ. ಸಿವಿಲ್ PSI ಆ್ಯಂಡ್ PC ಟೆಸ್ಟ್ ಸಿರೀಸ್ ಅಂತ, ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಮಳವಳ್ಳಿ ಶಾಸನ, ಹಲ್ಮಿಡಿ ಶಾಸನ, ಅಲಹಾಬಾದ್ ಶಾಸನ, ತಾಳಗುಂದ ಶಾಸನ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4, ತಾಳಗುಂದ ಶಾಸನ. ತಾಳಗುಂದ ಶಾಸನ ಕರ್ನಾಟಕದಲ್ಲಿ ದೊರೆತಿರುವಂತಹ ಪ್ರಥಮ ಸಂಸ್ಕೃತ ಶಾಸನ ಆಗುತ್ತೆ. ಎರಡು ರೀತಿ ಪ್ರಶ್ನೆ ಬರುತ್ತೆ. ಯಾವುದು ಕರ್ನಾಟಕದ ಪ್ರಥಮ ಸಂಸ್ಕೃತ ಶಾಸನ ಅಥವಾ ಪ್ರಥಮ ಕನ್ನಡ ಶಾಸನ, ಎರಡರಲ್ಲಿ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಆಗುತ್ತೆ. ತಾಳಗುಂದ ಅನ್ನೋದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಹಳ್ಳಿ. ಸೊ ಈ ಒಂದು ಹಳ್ಳಿಯಲ್ಲಿ ಹಲವಾರು ಶಾಸನಗಳು ದೊರೆತಿವೆ. ಯಾವ ಒಂದು ಮನೆತನಕ್ಕೆ ಸಂಬಂಧಿಸಿದಂತೆ ಶಾಸನಗಳು ದೊರೆತಿವೆ ಅಂದರೆ ಕದಂಬ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಶಾಸನಗಳು ಇಲ್ಲಿ ದೊರೆತಿವೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಯಾವ ಸಾಮ್ರಾಜ್ಯಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಹಲ್ಮಿಡಿ ಶಾಸನದ ಬಗ್ಗೆ ನೋಡೋದಾದರೆ ಇದು ಅತ್ಯಂತ ಪುರಾತನ ಕನ್ನಡ ಶಾಸನ ಆಗುತ್ತೆ. ಸೊ ಹಲ್ಮಿಡಿ ಶಾಸನ ಅತ್ಯಂತ ಪುರಾತನ ಕನ್ನಡ ಶಾಸನ. ಪ್ರಶ್ನೆ ಬಂದರೆ ಅತ್ಯಂತ ಪುರಾತನ ಕನ್ನಡ ಶಾಸನ ಯಾವುದು ಅಂತ ಕೇಳಿದ್ರೆ ಹಲ್ಮಿಡಿ ಶಾಸನ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. 1936ರಲ್ಲಿ 1936ನಲ್ಲಿ ಡಾಕ್ಟರ್ ಎಚ್ ಎಂ ಕೃಷ್ಣ ಇದನ್ನು ಸಂಶೋಧನೆ ಮಾಡ್ತಾರೆ. ಕೃಷ್ಣ ಸಂಶೋಧನೆ ಮಾಡ್ತಾರೆ. ಹಲ್ಮಿಡಿ ಹಾಸನ ಜಿಲ್ಲೆಯಲ್ಲಿದೆ. ಹಲ್ಮಿಡಿಯಲ್ಲಿದೆ, ಹಾಸನ ಜಿಲ್ಲೆಯಲ್ಲಿದೆ. ಇನ್ನು ತಾಳಗುಂದ ಶಾಸನ ಅದೊಂದು ಸಂಸ್ಕೃತ ಶಾಸನವಾಗಿದ್ದು ಕಾಕುತ್ಸವರ್ಮನ ಬಗ್ಗೆ ಅದರಲ್ಲಿ ಹೇಳಲಾಗುತ್ತೆ. ಇನ್ನು ಅಲಹಾಬಾದ್ ಶಾಸನದ ಬಗ್ಗೆ ತಿಳ್ಕೊಬೇಕು ನೀವು. ಅಲಹಾಬಾದ್ ಶಾಸನ ರಚನೆ ಮಾಡಿದ್ದು ಹರಿಸೇನ. ಸೊ ಯಾರಿಗೆ ಸಂಬಂಧಿಸಿದೆ ಅಂದರೆ ಸಮುದ್ರಗುಪ್ತನಿಗೆ ಇದರ ಬಗ್ಗೆ ಉಲ್ಲೇಖ ಇದೆ. ಇದರಲ್ಲಿ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಇದರಲ್ಲಿ ಸಮುದ್ರಗುಪ್ತನಿಗೆ ಸಂಬಂಧಿಸಿದಂತೆ ಇದೆ. ಬಟ್ ರಚನೆ ಮಾಡಿದ್ಯಾರು? ಹರಿಸೇನ. ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಏಕೀಕರಣ ಚಳವಳಿ ಯಾರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಆಲೂರು ವೆಂಕಟರಾಯರು, ಹನುಮಂತರಾವ್ ಕೌಜಲಗಿ, ಕರ್ನಾಡ್ ಸದಾಶಿವರಾವ್, ಬಳ್ಳಾರಿಯ ಕೋಲಾಚಲಂ ವೆಂಕಟ್ ರಾವ್. ಸರಿಯಾದ ಉತ್ತರ ಆಯ್ಕೆ 1, ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಒಂದು ಕರ್ನಾಟಕ ಏಕೀಕರಣ ಚಳವಳಿ ಒಂದು ಪ್ರಾರಂಭವಾಗುತ್ತೆ. ಸೊ ಆಯ್ಕೆ 1 ಸರಿಯಾದ ಉತ್ತರ. ಸೊ ಆಲೂರು ವೆಂಕಟರಾವ್ ಕೂಡ ಕರ್ನಾಟಕ ಗತ ವೈಭವ ಅಂತ ಒಂದು ಪುಸ್ತಕವನ್ನು ರಚನೆ ಮಾಡ್ತಾರೆ. ಪಾಯಿಂಟ್ ಇಂಪಾರ್ಟೆಂಟ್ ಇದು. ಕರ್ನಾಟಕ ಗತ ವೈಭವ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಜೊತೆಗೂಡಿ ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣಕ್ಕೆ ಹೋರಾಟವನ್ನು ಮಾಡ್ತಾರೆ. ಮದ್ರಾಸ್ ಭಾಗದ ಎಲ್ಲ ಕನ್ನಡ ಪ್ರಾಂತ್ಯಗಳನ್ನು ಹಾಗೂ ಉತ್ತರ ಕರ್ನಾಟಕವನ್ನು ಮೈಸೂರು ಸಾಮ್ರಾಜ್ಯದ ಜೊತೆ ಏಕೀಕರಣಗೊಳಿಸುವಂಥ ಒಂದು ಶಪಥವನ್ನು ಆಲೂರು ವೆಂಕಟರಾಯರು ಮಾಡ್ತಾರೆ. ಕೆಳಗಿನ ಪಟ್ಟಿಯನ್ನು ಹೊಂದಿಸಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ವೇದಗಳಿಗೆ ಹಿಂದಿರುಗಿ, ಸ್ತ್ರೀ ಪುರುಷ ತುಲನಾ, ಭಾರತೀಯ ಪುನರುಜ್ಜೀವನದ ಪಿತಾಮಹ, ಹೋಮ್ ರೂಲ್ ಚಳವಳಿ. ವೇದಗಳಿಗೆ ಹಿಂದಿರುಗಿ ಅಂತ ಯಾರು ಹೇಳ್ತಾರೆ? ದಯಾನಂದ ಸರಸ್ವತಿ ಹೇಳ್ತಾರೆ, ಹೌದಲ್ವಾ? ಸೊ ಅದೇ ರೀತಿ ಸ್ತ್ರೀ ಪುರುಷ ತುಲನಾ ಇದನ್ನು ಯಾರು ಮಾಡ್ತಾರೆ ಅಂತಂದರೆ ತಾರಾಬಾಯಿ ಶಿಂದೆ ಮಾಡ್ತಾರೆ. ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ನಾವು ಯಾರಿಗೆ ಕರಿತೀವಿ? ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಕರಿತೀವಿ, ಹೌದಲ್ವಾ? ಹೋಮ್ ರೂಲ್ ಚಳವಳಿ ಇದನ್ನು ಯಾರು ಮಾಡ್ತಾರೆ? ಹೋಮ್ ರೂಲ್ ಚಳವಳಿಯನ್ನು ಆ್ಯನಿ ಬೆಸೆಂಟ್ ಮಾಡ್ತಾರೆ. ಸೊ ಯಾವುದು ಸರಿಯಾದ ಉತ್ತರ? 4, 1, 2, 3 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹೋಮ್ ರೂಲ್ ಚಳವಳಿ 1916ರಿಂದ 1918 2 ವರ್ಷದಲ್ಲಿ ನಡೆಯುತ್ತೆ. ಸೊ ಆ್ಯನಿ ಬೆಸೆಂಟ್ ಮತ್ತು ಬಾಲಗಂಗಾಧರ್ ತಿಲಕ್ರ ಮುಂದಾಳತ್ವದಲ್ಲಿ ಹೋಮ್ ರೂಲ್ ಚಳವಳಿ ನಡೆಯುತ್ತೆ. 1921ರಲ್ಲಿ ಅಖಿಲ ಭಾರತ ಹೋಮ್ ರೂಲ್ ಲೀಗ್ ತನ್ನ ಹೆಸರನ್ನು ಸ್ವರಾಜ್ಯ ಸಭಾ ಆಗಿ ಬದಲಾವಣೆ ಮಾಡಿಕೊಳ್ಳುತ್ತೆ. ಹೋಮ್ ರೂಲ್ ಲೀಗ್ ಇದ್ದಿದ್ದು 1921ರಲ್ಲಿ ಸ್ವರಾಜ್ಯ ಸಭಾ ಆಗಿ ಬದಲಾವಣೆ ಮಾಡಿಕೊಳ್ಳುತ್ತೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಿಮಾಲಯ ಪರ್ವತ ಸರಣಿಯಲ್ಲಿ ಈ ಕೆಳಗಿನ ಯಾವ ಶ್ರೇಣಿಯನ್ನು ಹಿಮಾಲಯದ ತಪ್ಪಲಿನ ಬೆಟ್ಟಗಳೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಬೃಹತ್ ಹಿಮಾಲಯ, ಮಧ್ಯ ಹಿಮಾಲಯ, ಶಿವಾಲಿಕ್ ಹಿಮಾಲಯ, ಗಡಿ ಆಚೆಗಿನ ಹಿಮಾಲಯ. ಸರಿಯಾದ ಉತ್ತರ ಆಯ್ಕೆ 3 ಶಿವಾಲಿಕ್ ಹಿಮಾಲಯ ಆಗುತ್ತೆ. ಸೊ ಇಂಡಿಯನ್ ಮ್ಯಾಪನ್ನು ಅಬ್ಸರ್ವ್ ಮಾಡಿ ಸ್ವಲ್ಪ ನಿಮ್ಮ ಹತ್ರ ಇದ್ದರೆ. ಸೊ ನಿಮ್ಮ ಸ್ಟಡಿ ರೂಮಲ್ಲಿ ಕಂಪಲ್ಸರಿ ಇಂಡಿಯನ್ ಮ್ಯಾಪ್ ಮತ್ತು ವರ್ಲ್ಡ್ ಮ್ಯಾಪ್ ಇರಬೇಕಾಗುತ್ತೆ. ಸೊ ಗೋಡೆಗೆ ಅಥವಾ ಸ್ಟಡಿ ಟೇಬಲ್ನ ಪಕ್ಕದಲ್ಲಿ ಸ್ಟಿಕ್ ಮಾಡ್ಕೋಬೇಕು. ಸೊ ಎಲ್ಲಿ ಬರುತ್ತೆ ಹಿಮಾಲಯ ಪರ್ವತ ಶ್ರೇಣಿಗಳು, ಶಿವಾಲಿಕ್ ಬೆಟ್ಟಗಳು ಈ ಒಂದು ರೇಂಜಲ್ಲಿ ಇರುತ್ತೆ. ಈ ರೀತಿ ಹಿಮಾಲಯ ಪರ್ವತಗಳು ಇಂಡಿಯನ್ ಮ್ಯಾಪಲ್ಲಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ಶಿವಾಲಿಕ್ ಪಾದ ಬೆಟ್ಟಗಳು ಬರುತ್ತೆ. ಇಲ್ಲಿ ಶಿವಾಲಿಕ್ ಪಾದ ಬೆಟ್ಟಗಳು ಬರುತ್ತೆ. ಆಯ್ಕೆ 3 ಸರಿಯಾದ ಉತ್ತರ. 13 ರಾಜ್ಯಗಳು ಮತ್ತು ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೊ ಹಿಮಾಲಯ ಪರ್ವತ ಶ್ರೇಣಿ ಹರಿಯುತ್ತೆ. ಸೊ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ್ದ್ಯಾವುದು? ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರಾ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಸೊ ಯಾಕೆ ಇದನ್ನು ಇನ್ಫಾರ್ಮೇಷನ್ ಕೊಟ್ಟಿರೋದು ಅಂತಂದರೆ ಪ್ರಶ್ನೆ ಬರ್ಬೋದು, ಯಾವ ರಾಜ್ಯಗಳಲ್ಲಿ ಅಥವಾ ಎಷ್ಟು ರಾಜ್ಯಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹಬ್ಬಿಕೊಂಡಿದೆ ಅಂತ ಪ್ರಶ್ನೆ ಬರ್ಬೋದು. ಅಥವಾ ಕೆಳಗೆ ಕೊಟ್ಟಂತಹ ಯಾವ ರಾಜ್ಯಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹರಿಯೋದಿಲ್ಲ ಅಥವಾ ಹಬ್ಬಿಕೊಂಡಿಲ್ಲ ಅಂತ ಕೂಡ ಪ್ರಶ್ನೆ ಬರ್ಬೋದು. ಸೊ ನೆನ್ಪಿಟ್ಕೊಳ್ಳಿ, 2500 ಕಿಲೋಮೀಟರ್ನಷ್ಟು ಉದ್ದವಾಗಿ ಹಿಮಾಲಯ ಪರ್ವತ ಶ್ರೇಣಿ ಹರಡಿಕೊಂಡಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಉತ್ತರದ ಮೈದಾನಗಳು ಈ ಮಣ್ಣಿನಿಂದ ನಿರ್ಮಿತವಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿಯ ಮಣ್ಣು. ಸರಿಯಾದ ಉತ್ತರ ಆಯ್ಕೆ 3 ಮೆಕ್ಕಲು ಮಣ್ಣಾಗುತ್ತೆ. ಸೊ ಉತ್ತರದ ಮೈದಾನಗಳು ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿವೆ. ಸೊ ಮೆಕ್ಕಲು ಮಣ್ಣು ನದಿಯ ಒಂದು ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುತ್ತೆ. ಈ ಮಣ್ಣು ಭಾರತದ ಅತಿ ಹೆಚ್ಚು ಭೌಗೋಳಿಕ ಪ್ರದೇಶವನ್ನು ಆವರಿಸಿದೆ. ಸೊ ಭಾರತದಲ್ಲಿ ಅತಿ ಹೆಚ್ಚು ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಮೆಕ್ಕಲು ಮಣ್ಣು ಹರಡಿಕೊಂಡಿದೆ. ಎಷ್ಟು ಪರ್ಸೆಂಟೇಜ್ ಅಂದರೆ 43.36%, 43.36% ಈ ಮಣ್ಣು ಹರಡಿಕೊಂಡಿದೆ. ಮುಖ್ಯವಾಗಿ ಗಂಗಾ, ಬ್ರಹ್ಮಪುತ್ರ, ಸಿಂಧೂ ನದಿಗಳ ಮೈದಾನ ಪ್ರದೇಶದಲ್ಲಿ ಈ ಮಣ್ಣು ಹಂಚಿಕೆಯಾಗಿದೆ. ಉತ್ತರ ಪ್ರದೇಶ ರಾಜ್ಯ ಅತಿ ಹೆಚ್ಚು ಮೆಕ್ಕಲು ಮಣ್ಣನ್ನು ಹೊಂದಿದೆ. ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಗೋಧಿ, ಭತ್ತ, ಮೆಕ್ಕೆಜೋಳ ಮತ್ತು ದ್ವಿದಳ ಧಾನ್ಯ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾಸಿ ಮತ್ತು ಗಾರೋ ಇವೆರಡೂ ಕೂಡ ಟ್ರೈಬಲ್ ಗ್ರೂಪ್ ಆಗುತ್ತೆ, ಒಂದು ಬುಡಕಟ್ಟು ಜನಾಂಗ. ಕಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಅಸ್ಸಾಂ, ಮೇಘಾಲಯ, ಒರಿಸ್ಸಾ, ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಆಯ್ಕೆ 2 ಮೇಘಾಲಯ ಆಗುತ್ತೆ. ಮೇಘಾಲಯದಲ್ಲಿ ಕಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಹರಡಿಕೊಂಡಿದ್ದಾರೆ. ಸೊ ಅಸ್ಸಾಂನಲ್ಲಿ ಯಾವ ಒಂದು ಬುಡಕಟ್ಟಿನ ಜನಾಂಗ ಬೋರೋ ಕಂಡುಬರುತ್ತೆ. ಅದೇ ರೀತಿ ಕಾಸಿ ಏನಿದೆ ಮಿಜೋರಾಮಲ್ಲಿ ಕೂಡ ಕಂಡುಬರ್ತಾರೆ ಇವರು. ಮಿಜೋರಾಂ ಮತ್ತು ಮೇಘಾಲಯದಲ್ಲಿ ಕಾಸಿ ಕಂಡುಬರ್ತಾರೆ. ಇನ್ನು ಗಾರೋ ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ ಮತ್ತು ತ್ರಿಪುರಾದಲ್ಲಿ ಕಂಡುಬರ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಂವಿಧಾನ ರಚನಾ ಸಭೆಯು ಪ್ರಥಮ ಬಾರಿಗೆ 9 ಡಿಸೆಂಬರ್ 1948ರಂದು ಸಭೆ ಸೇರಿತ್ತು. 1948ರಂದು ಸಭೆ ಸೇರಿತ್ತು. ಸಂವಿಧಾನ ರಚನಾ ಸಭೆಯು 26ನೇ ನವೆಂಬರ್ 1949ರಂದು ಸಂವಿಧಾನವನ್ನು ಅಂಗೀಕರಿಸಿತ್ತು. ಭಾರತ ಸಂವಿಧಾನವು 26ನೇ ಜನವರಿ 26, 1950ರಂದು ಜಾರಿಗೆ ಬಂದಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅ ಮಾತ್ರ ಸರಿ, ಬ ಮತ್ತು ಕ ಮಾತ್ರ ಸರಿ, ಅ, ಬ, ಕ ಮಾತ್ರ ಸರಿ, ಕ ಮಾತ್ರ ಸರಿ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಬ ಮತ್ತು ಕ ಮಾತ್ರ ಸರಿ ಆಗುತ್ತೆ. ಯಾಕೆಂತಂದರೆ ಸಂವಿಧಾನ ರಚನಾ ಸಭೆ ಪ್ರಥಮ ಬಾರಿಗೆ 9ನೇ ಡಿಸೆಂಬರ್ 1948 ಅಂತ ಕೊಟ್ಟಿದ್ದಾರೆ. ಸೊ 48ರಂದು ಸಭೆ ಸೇರಿರೋದಿಲ್ಲ, ಯಾಕಂತಂದರೆ 46ರಂದು ಸಭೆ ಸೇರುತ್ತೆ. ಸೊ ಡಿಸೆಂಬರ್ 9, 1946ರಂದು ಪ್ರಥಮ ಸಭೆ ನಡೆಯುತ್ತೆ. ಬಟ್ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ 48 ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ. ಸೊ ಮತ್ತು ಸಂವಿಧಾನ ರಚನಾ ಸಭೆ ಏನು ಮಾಡುತ್ತೆ, ಸಂವಿಧಾನವನ್ನು ಅಂಗೀಕಾರ ಮಾಡಿದ್ದು 1949 ಜನವರಿ 26 ಕರೆಕ್ಟ್ ಆಗಿದೆ. ಇನ್ನು ಜಾರಿಗೆ ಬಂದಿದ್ದು 1950 ಜನವರಿ 26, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದಿದ್ದು ಡಿಸೆಂಬರ್ 9, 1946. ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರು? ಸಚ್ಚಿದಾನಂದ್ ಸಿನ್ಹಾ. ಇವರು ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ, ಹೌದಲ್ವಾ? ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಹಾಗೆ ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು ಯಾರಾಗಿದ್ದರು? ಎಚ್ ಸಿ ಮುಖರ್ಜಿ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
1976ರಲ್ಲಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ 42ನೇ ತಿದ್ದುಪಡಿಯು ಈ ಕೆಳಗಿನ ಯಾವ ಒಂದು ಪದಗಳ ಸಮೂಹವನ್ನು ಸೇರಿಸಲಾಯಿತು ಅಂತ, ಅಂದರೆ ಪ್ರಸ್ತಾವನೆಗೆ ಒಂದು ಪ್ರಿಯಾಂಬಲ್ಗೆ ಯಾವ ವರ್ಡ್ಗಳನ್ನು ಆ್ಯಡ್ ಮಾಡಿದ್ರು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ, ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಏಕತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಈ ವರ್ಡ್ಗಳನ್ನು 1976ರ 42ನೇ ತಿದ್ದುಪಡಿ ಮೂಲಕ ಆ್ಯಡ್ ಮಾಡ್ತಾರೆ ಪ್ರಿಯಾಂಬಲ್ಗೆ. ಈ ಪ್ರಶ್ನೆ KS ಅಲ್ಲಿ ಬಂದಿದೆ, 2014 KS ಅಲ್ಲಿ ಈ ಪ್ರಶ್ನೆ ಬಂದಿದೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಒಂದು ಇನ್ಫಾರ್ಮೇಷನ್ ಅನ್ನು ನೋಡೋಣ. ಪ್ರಸ್ತಾವನೆಯನ್ನು ಇಲ್ಲಿಯವರೆಗೆ ಕೇವಲ ಒನ್ ಟೈಮ್ ಅಷ್ಟೇ ತಿದ್ದುಪಡಿ ಮಾಡಿದ್ದಾರೆ. ಬೇರುಬಾರಿ ಪ್ರಕರಣ 1960ರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ ಈ ಒಂದು ಕೇಸಲ್ಲಿ, ಬೇರುಬಾರಿ ಪ್ರಕರಣದಲ್ಲಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಪ್ರಸ್ತಾವನೆ ಸಂವಿಧಾನದ ಭಾಗ, ಮೂಲ ಸಂವಿಧಾನಕ್ಕೆ ಧಕ್ಕೆ ಬಾರದ ಹಾಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ಇನ್ನು LIC ಪ್ರಕರಣ 1995ರಲ್ಲಿ ಒಂದು ಜಡ್ಜ್ಮೆಂಟ್ಗೆ ಕೊಡ್ತಾರೆ. ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗೆ ನಮೂದಿಸಿರುವ ಯಾವ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಸಂಸತ್ತು ಆ ವಿಷಯದಲ್ಲಿ ಕಾನೂನು ರಚಿಸಲು ವಿಫಲವಾಗಿದ್ದರೆ, ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದರೆ, ಸಂಸತ್ತಿನಲ್ಲಿ ಒಂದು ಪಕ್ಷಕ್ಕೆ ಬಹುಮತವಿಲ್ಲದಿದ್ದರೆ, ಸಂಸತ್ತಿನಲ್ಲಿ ಸರ್ಕಾರವು ಅವಿಶ್ವಾಸ ಗೊತ್ತುವಳಿಯನ್ನು ಎದುರಿಸುತ್ತಿದ್ದರೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದರೆ ಈ ಒಂದು ಸಮಯದಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ ಒಂದು ಸಂಪುಟದ ಸಲಹೆಯ ಮೇರೆಗೆ. 79ನೇ ವಿಧಿ ಏನು ಹೇಳುತ್ತೆ ಅಂದರೆ ಸಂಸತ್ತಿನ ರಚನೆಗೆ ಹೇಳುತ್ತೆ. ಸೊ ಸಂಸತ್ತು ಅಂದ ತಕ್ಷಣ ಪ್ರಮುಖವಾಗಿ 3 ಅಂಗಗಳು ಬರುತ್ತೆ. ಒಂದು ಲೋಕಸಭೆ, 2ನೇದು ರಾಜ್ಯಸಭೆ, 3ನೇದು ರಾಷ್ಟ್ರಪತಿ. ಸೊ ಲೋಕಸಭೆಯ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಸೊ ಲೋಕಸಭೆಯ ಅಧಿಕಾರಾವಧಿ 5 ವರ್ಷ. ಸೊ ರಾಜ್ಯಸಭೆಯ ಒಂದು ರಿಟೈರ್ಮೆಂಟ್ ಪೀರಿಯಡ್ ಇರುತ್ತೆ. ರಾಜ್ಯಸಭೆ ಪ್ರತಿ 2 ವರ್ಷಕ್ಕೆ ನಿರ್ದಿಷ್ಟವಾದಂಥ ಒಂದು ಸದಸ್ಯರು ರಿಟೈರ್ಡ್ ಆಗ್ತಾ ಇರ್ತಾರೆ, ಹೌದಲ್ವಾ? ಲೋಕಸಭೆ ಸದಸ್ಯನಾಗೋಕೆ 25 ವರ್ಷ ವಯಸ್ಸಿರಬೇಕು, ರಾಜ್ಯಸಭೆ ಸದಸ್ಯನಾಗೋಕೆ 30 ವರ್ಷ ವಯಸ್ಸಿರಬೇಕಾಗುತ್ತೆ. ಸೊ ಎಷ್ಟು ಮಂದಿ ರಿಟೈರ್ಡ್ ಆಗ್ತಾರೆ ಪ್ರತಿ 2 ವರ್ಷಕ್ಕೊಮ್ಮೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಯಾಕಂತಂದರೆ ಹಲವಾರು ಪ್ರೀವಿಯಸ್ ಟೆಸ್ಟ್ಗಳಲ್ಲಿ ಅದನ್ನು ಡಿಸ್ಕಷನ್ ಮಾಡಿದ್ದೇವೆ. ಸೊ ಯಾರಾದರೂ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇದ್ದರೆ ಗೊತ್ತಿರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಎಷ್ಟು ಶೇಕಡ ಅಥವಾ ಎಷ್ಟು ಭಾಗದ ಜನ ರಿಟೈರ್ಡ್ ಆಗ್ತಾರೆ ರಾಜ್ಯಸಭೆಯಲ್ಲಿ ಅಂತ. ಸೊ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಆಗಿರ್ತಾರೆ. ಸೊ ಪ್ರಸ್ತುತ ಉಪರಾಷ್ಟ್ರಪತಿ ಯಾರಿದ್ದಾರೆ? ವೆಂಕಯ್ಯ ನಾಯ್ಡು ಇದ್ದಾರೆ. ಸುಕ್ರೋಸ್ ಹೆಚ್ಚಾಗಿರಲು ತರಕಾರಿ ಯಾವುದು ಅಥವಾ ಸುಕ್ರೋಸ್ ಹೆಚ್ಚಾಗಿರುವ ತರಕಾರಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಮೂಲಂಗಿ, ಬೀಟ್ರೂಟ್, ಆಲೂಗಡ್ಡೆ, ಹಸಿರು ಸೊಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಆಲೂಗಡ್ಡೆ. ಆಲೂಗಡ್ಡೆಯಲ್ಲಿ ಸುಕ್ರೋಸ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಹಸಿರು ಸೊಪ್ಪಿನಲ್ಲಿ ಫೋಲಿಕ್ ಆಮ್ಲದ ಒಂದು ಕಂಟೆಂಟ್ ಹೆಚ್ಚಿರುತ್ತೆ. ಮತ್ತು ಹಸಿರು ಸೊಪ್ಪುಗಳು ಒಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ನಲ್ಲಿ ಐರನ್ ಕಂಟೆಂಟ್ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಬೀಟ್ರೂಟ್ನಲ್ಲಿ ವಿಟಮಿನ್ B9 ಇರುತ್ತೆ. ವಿಟಮಿನ್ B ಡಿಫಿಷಿಯನ್ಸಿಯಿಂದ ಯಾವ ರೋಗ ಬರುತ್ತೆ? ಬೆರಿ ಬರುತ್ತೆ, ಹೌದಲ್ವಾ? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. B9 ವಿಟಮಿನ್ ರಿಚ್ ಇರುತ್ತೆ ಎಲ್ಲಿ? ಬೀಟ್ರೂಟಲ್ಲಿ. ನಿಂಬೆಹಣ್ಣಿನ ಪಾನಕವನ್ನು ಸಾಮಾನ್ಯವಾಗಿ ಲೋಹದ ಲೋಟಗಳಲ್ಲಿ ನೀಡುವ ಬದಲು ಪಿಂಗಾಣಿ ಅಥವಾ ಗಾಜಿನ ಲೋಟಗಳಲ್ಲಿ ನೀಡುತ್ತಾರೆ, ಏಕೆಂದರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಯ್ಕೆಗಳು: ಗಾಜು ಮತ್ತು ಪಿಂಗಾಣಿಯ ಬೆಲೆ ಕಡಿಮೆ, ಲೋಹದ ಧಾರಕಗಳು ನಿಂಬೆಹಣ್ಣಿನಲ್ಲಿರುವ ಆಮ್ಲದೊಂದಿಗೆ ವರ್ತಿಸುತ್ತವೆ, ನಿಂಬೆಹಣ್ಣಿನ ಪಾನಕ ಲೋಹದ ಲೋಟಗಳೊಂದಿಗೆ ವರ್ತಿಸಿ ದಹ್ಯ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ, ಗಾಜು ಮತ್ತು ಪಿಂಗಾಣಿ ನಿಂಬೆ ಪಾನಕವನ್ನು ತಂಪಾಗಿಡುತ್ತದೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಯಾಕೆ ಕೊಡ್ತಾರೆ ಅಂತಂದರೆ ಲೋಹದ ಧಾರಕಗಳು ನಿಂಬೆಹಣ್ಣಿನಲ್ಲಿರುವ ಆಮ್ಲದೊಂದಿಗೆ ವರ್ತಿಸುತ್ತವೆ. ಆ ಕಾರಣಕ್ಕಾಗಿ ಒಂದು ನಿಂಬೆಹಣ್ಣಿನ ಪಾನಕವನ್ನು ಪಿಂಗಾಣಿ ಅಥವಾ ಗಾಜಿನ ಲೋಟಗಳಲ್ಲಿ ನೀಡ್ತಾರೆ. ನಾವು ಬೆಂಕಿಯ ಜ್ವಾಲೆಯ ಹತ್ತಿರ ಕುಳಿತಾಗ ನಮಗೆ ಬಿಸಿಯ ಅನುಭವವಾಗಲು ಕಾರಣವೆಂದರೆ ಶಾಖವು ನಮಗೆ ಈ ರೀತಿ ವರ್ಗಾಯಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಸಂವಹನ ಮತ್ತು ವಿಕಿರಣ ಎರಡರ ಮೂಲಕ ವರ್ಗಾಯಿಸಲ್ಪಡುತ್ತದೆ, ವಿಕಿರಣಗಳ ಮೂಲಕ ಮಾತ್ರ ವರ್ಗಾಯಿಸಲ್ಪಡುತ್ತದೆ, ಸಂವಹನ ಮೂಲಕ ಮಾತ್ರ ವರ್ಗಾಯಿಸಲ್ಪಡುತ್ತದೆ, ಸಂವಹನ ಮತ್ತು ವಿಕಿರಣ ಎರಡರ ಮೂಲಕವೂ ವರ್ಗಾಯಿಸಲ್ಪಡುತ್ತದೆ. ಸರಿಯಾದ ಉತ್ತರ ಆಯ್ಕೆ 2, ವಿಕಿರಣದ ಮೂಲಕ ಮಾತ್ರ ನಮಗೆ ವರ್ಗಾಯಿಸಲ್ಪಡುತ್ತದೆ.
ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಮುಖ್ಯವಾಗಿ ಬೆಳೆಯುವ ಬೆಳೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಕಬ್ಬು, ಹತ್ತಿ ಮತ್ತು ಗೋಧಿ, ಭತ್ತ, ಕಾಫಿ, ಟೀ, ಹೂಗಳು, ಹಣ್ಣುಗಳು ಮತ್ತು ತರಕಾರಿಗಳು, ಆಹಾರ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು. ಸರಿಯಾದ ಉತ್ತರ ಆಯ್ಕೆ 2 ಭತ್ತ, ಕಾಫಿ ಮತ್ತು ಟೀ. ಸೊ ಇದು ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಮುಖ್ಯವಾಗಿ ಬೆಳೆಯುವಂತಹ ಬೆಳೆಗಳು ಆಗುತ್ತೆ. ಸೊ ಭತ್ತ ಒರೈಸಾ ಸಟೈವ್ ಅಲ್ವಾ, ರೈಸ್ ಸೈಂಟಿಫಿಕ್ ನೇಮು. ಅದೇ ರೀತಿ ಕಾಫಿಯಲ್ಲಿ 2 ಟೈಪ್ ಬರುತ್ತೆ, ಒಂದು ಕಾಫಿ ಅರೇಬಿಕಾ ಮತ್ತು ಕಾಫಿ ರೋಬಸ್ಟಾ. ಇವೆಲ್ಲವೂ ಕೂಡ ಕಮರ್ಷಿಯಲ್ ಕ್ರಾಪ್ಸ್ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ಅರ್ನ್ ಮಾಡೋಕ್ಕೆ ಇದನ್ನು ಗ್ರೋ ಮಾಡ್ತಾರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೈಗಾರೀಕರಣ ಇಲ್ಲವೇ ವಿನಾಶ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು MK ಗಾಂಧಿ, ದಾದಾಬಾಯಿ ನವರೋಜಿ, ಸರ್ ಎಂ ವಿಶ್ವೇಶ್ವರಯ್ಯ, MG ರಾನಡೆ. ಸರಿಯಾದ ಉತ್ತರ ಆಯ್ಕೆ 3 ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತ ಅಂತ ಹೇಳಿ ಕರೀತಾರೆ. 1955ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಯಾರಿಗೆ? ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪ್ರಸಿದ್ಧ ಕೃತಿ ಇದೆ, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಎನ್ನುವುದು ಇವರ ಪ್ರಸಿದ್ಧ ಒಂದು ಕೃತಿ ಆಗುತ್ತೆ. ಬ್ರಿಟಿಷರು ಇವರಿಗೆ ಸರ್ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿದ್ರು. ಆ ಕಾರಣಕ್ಕಾಗಿ ಇವರಿಗೆ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಗೌರವ ಸೂಚಕವಾಗಿ ಇದನ್ನು ನೀಡಿರ್ತಾರೆ. ಯಾರು? ಬ್ರಿಟಿಷರು. ಯಾರಿಗೆ? ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸರ್. ಸೊ ಎಂ ವಿಶ್ವೇಶ್ವರಯ್ಯನವರು ಅವರಿಗೆ ಸರ್ ಅಂತ ಕೊಟ್ಟಿರೋದು ಬಿರುದದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವ್ಯಕ್ತಿಯು ತನ್ನ ವೈಯಕ್ತಿಕ ಖಾತೆಯನ್ನು ಯಾವ ಬ್ಯಾಂಕಿನಲ್ಲಿ ತೆರೆಯಲು ಸಾಧ್ಯವಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ನಗರ ಸಹಕಾರಿ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್, ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್. ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಆಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ. ಇಲ್ಲಿ ವೈಯಕ್ತಿಕ ಖಾತೆಯನ್ನು ಒಂದು ಇಂಡಿವಿಜುವಲ್ ಅಕೌಂಟನ್ನು ತೆಗೆಯೋಕೆ ಆಗೋದಿಲ್ಲ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಹಿಲ್ಟನ್ ಯಂಗ್ ಕಮಿಷನ್ನ ಒಂದು ರೆಕಮೆಂಡೇಶನ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಇದರ ಪ್ರಥಮ ಗವರ್ನರ್ ಯಾರಾಗಿದ್ದರು ಭಾರತೀಯ ರಿಸರ್ವ್ ಬ್ಯಾಂಕ್ದು ಅಂದರೆ ಸರ್ ಓಸ್ಬೋರ್ನ್ ಸ್ಮಿತ್ ಆಗಿದ್ದರು. ಪ್ರಥಮ ಭಾರತೀಯ ಗವರ್ನರ್ ಅಂತ ಕೇಳಿದ್ರೆ ಸರ್ ಸಿ ಡಿ ದೇಶ್ಮುಖ್. ಪ್ರಥಮ ಗವರ್ನರ್ ಅಂತ ಕೇಳಿದ್ರೆ ಓಸ್ಬೋರ್ನ್ ಸ್ಮಿತ್. ಪ್ರಸ್ತುತ ಗವರ್ನರ್ ಯಾರಿದ್ದಾರೆ? ಶಕ್ತಿಕಾಂತ್ ದಾಸ್ ಇದ್ದಾರೆ. ಪ್ರಸ್ತುತ RBIನ ರೇಪೋ ರೇಟ್ ಎಷ್ಟಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಕೋವಿಡ್-19 ಡೆಲ್ಟಾ ತಳಿ ವಿರುದ್ಧ ಯಾವ ಲಸಿಕೆಯ ಪರಿಣಾಮ ಕಡಿಮೆ ಎಂದು ಇತ್ತೀಚೆಗೆ ಹೊಸ ಅಧ್ಯಯನದಲ್ಲಿ ಹೇಳಲಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಯ್ಕೆಗಳು ಫೈಸರ್, ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಸ್ಪುಟ್ನಿಕ್. ಸರಿಯಾದ ಉತ್ತರ ಆಯ್ಕೆ 1 ಫೈಸರ್ ಆಗುತ್ತೆ. ಫೈಸರ್ ಲಸಿಕೆ ಕೋವಿಡ್-19 ಒಂದು ಡೆಲ್ಟಾ ತಳಿಯ ವಿರುದ್ಧ ಇದರ ಪರಿಣಾಮ ಕಡಿಮೆ ಅಂತ ಹೇಳಿ ಹೊಸ ಅಧ್ಯಯನದಲ್ಲಿ ಹೇಳಲಾಗಿದೆ. ಇತ್ತೀಚೆಗೆ WHO ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಹೊಸ ನೇಮಿಂಗ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದೆ. ಡೆಲ್ಟಾ, ಆಲ್ಫಾ, ಗಾಮಾ ಅಂತ ಹೇಳಿ ಒಂದು ಅರೇಬಿಕ್ ಗ್ರೀಕ್ ಆಲ್ಫಾಬೆಟ್ಗಳನ್ನು ಯೂಸ್ ಮಾಡಿಕೊಂಡು ಲೇಬಲಿಂಗ್ ಅಥವಾ ನೇಮಿಂಗ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದೆ. ಕೋವ್ಯಾಕ್ಸಿನನ್ನು ಭಾರತ್ ಬಯೋಟೆಕ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಹೈದರಾಬಾದ್ ಬೇಸ್ಡ್ ಕಂಪ್ನಿ ಆಗುತ್ತೆ. ಕೋವಿಶೀಲ್ಡನ್ನು ಸೀರಮ್ ಇನ್ಸ್ಟಿಟ್ಯೂಟಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೀರಮ್ ಇನ್ಸ್ಟಿಟ್ಯೂಟಲ್ಲಿ. ಸ್ಪುಟ್ನಿಕ್ ಲಸಿಕೆ ಇದು ರಷ್ಯಾದ ಒಂದು ಲಸಿಕೆ ಆಗಿರುತ್ತೆ. ಸೊ ಡೆಲ್ಟಾ ತಳಿ ಅದು B16172 ಆಗುತ್ತೆ. 2 ಡೋಸ್ಗಳನ್ನು ನಡುವೆ ಅಂತರ ಹೆಚ್ಚಿದಷ್ಟು ಲಸಿಕೆಯ ಪರಿಣಾಮ ಹೆಚ್ಚುತ್ತೆ ಅಂತ ಹೇಳಿ ಲಸಿಕೆಯ ಪರಿಣಾಮ ಮತ್ತಷ್ಟು ಕಡಿಮೆ ಆಗುತ್ತದೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ. ಈ ಒಂದು ವರದಿಯಲ್ಲಿ ಡೆಲ್ಟಾ ತಳಿ ಆಲ್ಫಾ ತಳಿಗಿಂತ 50% ವೇಗವಾಗಿ ಹರಡುತ್ತದೆ ಅಂತ ಹೇಳಿ ವರದಿಯಲ್ಲಿ ಗೊತ್ತಾಗಿದೆ. ಇದು ಲ್ಯಾನ್ಸೆಟ್ ನಿಯತಕಾಲಿಕೆಯಲ್ಲಿ ಇದರ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ. ಡೆಲ್ಟಾ ತಳಿಯ ವಿರುದ್ಧ ಈ ಲಸಿಕೆ 32% ಪರಿಣಾಮಕಾರಿ. ಯಾವುದು? ಫೈಸರ್ ಲಸಿಕೆ ಕೇವಲ 32% ಮಾತ್ರ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ದಾರೆ. 2021 ವಿಶ್ವ ಪರಿಸರ ದಿನದ ಥೀಮ್ ಏನಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಯ್ಕೆಗಳು ಬೀಟಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಟೈಮ್ ಫಾರ್ ನೇಚರ್, ಎಕೋಸಿಸ್ಟಮ್ ರಿಸ್ಟೋರೇಷನ್. ಸರಿಯಾದ ಉತ್ತರ ಆಯ್ಕೆ 4 ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ. ಸೊ ಪ್ರತಿ ಮಂತಲ್ಲಿ ಯಾವುದಾದ್ರೂ ಡೇ ಬಂದರೆ ಅದರ ಥೀಮ್ ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ ಥೀಮ್ಗಳು. ವಿಶ್ವ ಪರಿಸರ ದಿನದ ಥೀಮ್ ಏನಾಗಿದೆ 2021 ಅಂತಂದರೆ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅನ್ನೋದು ಥೀಮ್ ಆಗಿದೆ. ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮಾರಾಟ ಬೆಲೆ 500 ರೂಪಾಯಿಗಳಿದ್ದಾಗ ನಿವ್ವಳ ಲಾಭ 25%ವಿದ್ದಾಗ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಅಪ್ಲೈ ಮಾಡೋಣ. ಮಾರಾಟ ಬೆಲೆ ಅಥವಾ ಮಾರಿದ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಕೊಂಡ ಬೆಲೆ ಇನ್ ದ ಬ್ರ್ಯಾಕೆಟ್ 100 ಪ್ಲಸ್ ಲಾಭ. 100 ಪ್ಲಸ್ ಲಾಭ ಏನಾಗಿದೆ ಅದು ಇರುತ್ತಲ್ವಾ, ಲಾಭ ಎಷ್ಟಿದೆ ಲಾಭ.
ಸೊ ಎಷ್ಟು ಲಾಭ ಆಗಿದೆ ನಮಗೆ? ಸೊ ಕೊಂಡ ಬೆಲೆ ಸೊ ಫಾರ್ಮುಲಾನ ಬರ್ಕೊಳ್ಳೋಣ. ಫಾರ್ಮುಲಾ ಏನಿದೆ? ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವರು. ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಅವಾಗ ಮಾರಾಟದ ಬೆಲೆ ಗುಣಾಕಾರ 100 ಡಿವೈಡೆಡ್ ಬೈ 100 ಪ್ಲಸ್ ಶೇಕಡಾ ಲಾಭ, ಇದು ಫಾರ್ಮುಲಾ ಆಗುತ್ತೆ. ಸಪೋಸ್ ನಷ್ಟ ಕೊಟ್ಟಿದ್ರೆ ಇಲ್ಲಿ ಏನಾದರೂ ಲಾಭದ ಜಾಗದಲ್ಲಿ ನಷ್ಟ ಇದ್ದರೆ ಇದು ಮೈನಸ್ ನಷ್ಟ ಆಗುತ್ತೆ. ಸೊ ಇಲ್ಲಿ 100 ಪ್ಲಸ್ ಶೇಕಡಾ ಲಾಭ. ಮಾರಿದ ಬೆಲೆ ಎಷ್ಟಿದೆ? 500 ರೂಪಾಯಿ ಇದೆ. ಸೊ 500 ಗುಂಡ್ಲೆ 100 ಡಿವೈಡೆಡ್ ಬೈ 100 ಪ್ಲಸ್ ಶೇಕಡಾ ಲಾಭ ಎಷ್ಟಿದೆ? 25 ಇದೆ. ಸೊ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 500 ಗುಂಡ್ಲೆ 100 ಡಿವೈಡೆಡ್ ಬೈ 125. 100 ಪ್ಲಸ್ 25 125 ಆಗುತ್ತೆ. 5 ಎರಡ್ಲೆ 10, 5 ಐದ್ಲೆ 25, 5 ನೂರ್ಲೆ 500, 25 ಒಂದ್ಲೆ 25, 25 ನಾಲ್ಕಲೆ 100. ಸೊ 4 ಗುಂಡ್ಲೆ 100 ಎಷ್ಟಾಗುತ್ತೆ? 400 ಆಗುತ್ತೆ. ಸೊ ಕೊಂಡ ಬೆಲೆ ಎಷ್ಟಿರುತ್ತೆ? ಆಯ್ಕೆ 4 ಸರಿಯಾದ ಉತ್ತರ 400 ರೂಪಾಯಿ ಕೊಂಡ ಬೆಲೆ ಇರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಬ್ಬ ಅಂಗಡಿಯವನು 9,000 ರೂಗಳಿಗೆ ಒಂದು ರೆಫ್ರಿಜರೇಟರನ್ನು ಕೊಂಡು ತಂದು ಅದರ ಮೇಲೆ %20 ರಿಯಾಯಿತಿ ನೀಡಿದಾಗ ಆತನಿಗೆ 30% ಲಾಭವಾಗುತ್ತದೆ. ಹಾಗಾದರೆ ರೆಫ್ರಿಜರೇಟರ್ ಮೇಲೆ ಗುರುತಿಸಿದ ಬೆಲೆ ಎಷ್ಟು ಅಂತ. ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೋಬೇಕು ಅಂದರೆ, ಸೊ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಒಂದು ಮಾರ್ಕ್ಡ್ ಪ್ರೈಸ್, ಗುರುತಿಸಿದ ಬೆಲೆ ಎಷ್ಟಿರುತ್ತೆ ಅಂದರೆ ಒಂದು ಫಾರ್ಮುಲಾ, ಮಾರ್ಕ್ಡ್ ಪ್ರೈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಅಂತಂದರೆ ಮಾರಿದ ಬೆಲೆ, ಹೌದಲ್ವಾ? ಮಾರಿದ ಬೆಲೆ ಗುಣಾಕಾರ 100 ಡಿವೈಡೆಡ್ ಬೈ 100 ಮೈನಸ್ ಡಿ ಅಂತ ಒಂದು ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? ಫಸ್ಟ್ ಮಾರಿದ ಬೆಲೆ ಗೊತ್ತಿಲ್ಲ. ಸೊ ಅದನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಮಾರಿದ ಬೆಲೆಯನ್ನು ಕಂಡುಹಿಡ್ಕೊಳ್ಳೋದು ಯಾವ ರೀತಿ? ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ಅಪ್ಲೈ ಮಾಡಿ ಕಂಡುಹಿಡ್ಕೊಳ್ಳೋಣ. ಈ ಫಾರ್ಮುಲಾನ ಬರ್ಕೊಳ್ಳಿ ಒಂದು ಕಡೆ. ಸೊ ಮಾರಿದ ಬೆಲೆನ ಮೊದಲು ಕಂಡುಹಿಡಿಯೋಣ. ಮಾರಿದ ಬೆಲೆ ಈಕ್ವಲ್ಸ್ ಟು ಕೊಂಡ ಬೆಲೆ in the bracket 100 plus G divided by 100. ಸೊ ಕೊಂಡ ಬೆಲೆ ಎಷ್ಟಿದೆ? 9,000 in the bracket 100 plus G ಅಂತಂದರೆ 30 ಲಾಭ, ಗೇನ್ ಏನಾಗಿದೆ ಅದು G 30 ಅಲ್ವಾ? ಅದನ್ನು ಬರ್ಕೋಬೇಕು. 30 divided by 100. ಸೊ 9,000 ಬ್ರ್ಯಾಕೆಟನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? 130 ಡಿವೈಡೆಡ್ ಬೈ 100 ಬರುತ್ತೆ, ಹೌದಲ್ವಾ? ಸೊ ಈ 2 0 ಹೋಗುತ್ತೆ, ಈ 2 0 ಹೋಗುತ್ತೆ. 90 ಗುಂಡ್ಲೆ 130, 90 ಗುಂಡ್ಲೆ 130ನ ಗುಣಾಕಾರ ಮಾಡಬೇಕು. 130 ಗುಂಡ್ಲೆ 90, 0 0 0 9 0 0 9 3 27, 9 1 9 ಪ್ಲಸ್ 2 11, 0 0 7 1 1 11,700. 11,700 ಏನಿರುತ್ತೆ? ಇದು ಮಾರಿದ ಬೆಲೆ ಸಿಕ್ತು ನಮಗೆ. ಇವಾಗ ಬಟ್ ಕೇಳಿರೋದೇನು? ರೆಫ್ರಿಜರೇಟರ್ ಮೇಲೆ ಗುರುತಿಸಿದ ಬೆಲೆ, ಮಾರ್ಕ್ಡ್ ಪ್ರೈಸನ್ನು ಕೇಳಿದ್ದಾರೆ. ಸೊ ಅದನ್ನು ಕಂಡುಹಿಡ್ಕೊಳ್ಳೋಣ ಇವಾಗ. ಸೊ ಫಾರ್ಮುಲಾನ ಅಪ್ಲೈ ಮಾಡೋಣ. ಮಾರ್ಕ್ಡ್ ಪ್ರೈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಡಿ. ಸೊ ಎಷ್ಟು ಬರುತ್ತೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 11,700 ಸಿಕ್ಕಿದೆ ಅಲ್ವಾ ಆಲ್ರೆಡಿ? 11,700 ಗುಂಡ್ಲೆ 100, 100 ಮೈನಸ್ ಡಿ ಅಂತಂದರೆ ಇದು ಬರುತ್ತೆ 20. ಏನು ಲಾಸ್ ಆಗುತ್ತೆ ಅದು 20% ಏನು ಡಿಸ್ಕೌಂಟ್ ಕೊಡ್ತಾನೆ, 20% ರಿಯಾಯಿತಿ ಏನು ಕೊಡ್ತಾನೆ ಅದು ಇರುತ್ತೆ ಡಿಸ್ಕೌಂಟ್. 100 ಮೈನಸ್ ಡಿ ಡಿಸ್ಕೌಂಟ್ 20. ಸಿಂಪ್ಲಿಫೈ ಮಾಡೋಣ. 11,700 ಇಂಟು 100 ಡಿವೈಡೆಡ್ ಬೈ 80 ಈ 0 ಹೋಗುತ್ತೆ, ಈ 0 ಹೋಗುತ್ತೆ. ಸೊ 2 4 8, 2 50 100, ಹೌದಲ್ವಾ? 2 2 4, 2 25 50. 11,700 2ರಿಂದ ಭಾಗಾಕಾರ ಮಾಡಬೇಕು. 2ರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 11,700. ಸೊ 2 1 2 5 10, 1 ಕೈಲ ಬರುತ್ತೆ. 2 8 16, 1 ಕೈಲ ಬರುತ್ತೆ. 2 5 10, 2 0 0. 5,850 ಗುಂಡ್ಲೆ 25 ಮಾಡಬೇಕು. 5,850 ಗುಂಡ್ಲೆ 25. 5 0 0, 5 5 25, 5 8 40 ಪ್ಲಸ್ 2 42, 5 5 25 ಪ್ಲಸ್ 4 29, ಹೌದಲ್ವಾ? ಎರಡು 0 0, 2 5 10.
ಸೊ 2 ಸೊನ್ನೆಗೆ 0, 2 ಐದಲೇ 10, 2 ಎಂಟಲೇ 16, 1 17, 2 ಐದಲೇ 10, 1 11, 0 5 2 9 7 16, 2 1 3 4, ಸೊ 14,625, 14,625 ಸರಿಯಾದ ಉತ್ತರ ಆಗುತ್ತೆ. ಸೊ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ, 14,625 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮಾರ್ಕ್ಡ್ ಪ್ರೈಸ್ 14,625 ಇರುತ್ತೆ. ಒಬ್ಬ ವ್ಯಕ್ತಿ 88 ರೂಗಳಿಗೆ 80 kg ಉಪ್ಪು ಕೊಂಡು ಅದನ್ನು ಆತ 20 kgಗೆ ಎಷ್ಟು ಬರುತ್ತೋ ಅಷ್ಟು ಹಣದ ನಷ್ಟದಲ್ಲಿ ಮಾರಬೇಕಾಗಿ ಬಂತು. ಹಾಗಾದರೆ ಆತನು ಉಪ್ಪನ್ನು ಯಾವ ಬೆಲೆಗೆ ಮಾರಿದ ಅಂತ. ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಒಬ್ಬ ವ್ಯಕ್ತಿ 88 ರೂಗಳಿಗೆ 80 kg ಉಪ್ಪನ್ನು ಕೊಂಡ್ಕೊಂಡು ಬರ್ತಾನೆ. ಕೊಂಡ್ಕೊಂಡ್ಮೇಲೆ 20 kgಗೆ ಎಷ್ಟು ಬರುತ್ತೋ ಅಷ್ಟು ಹಣದ ನಷ್ಟದಲ್ಲಿ ಮಾರಬೇಕಾಗಿ ಬರ್ತಾನೆ. ಅಂದರೆ ಅವನಿಗೆ ನಷ್ಟ ಆಗುತ್ತೆ, ಬೇಸಿಕಲಿ ಅವನಿಗೆ ನಷ್ಟ ಆಗುತ್ತೆ. 88 ರೂಪಾಯಿಗೆ 80 kg ಉಪ್ಪನ್ನು ಕೊಂಡ್ಕೋತಾನೆ. ಕೊಂಡ್ಕೊಂಡ್ರು ಕೂಡ 20 kgಗೆ ಎಷ್ಟು ಬರುತ್ತೋ ಅಷ್ಟೇ ಹಣಕ್ಕೆ ಮಾರಿಬಿಡ್ತಾನೆ, ಎಲ್ಲ ಉಪ್ಪನ್ನು ಮಾರ್ತಾನೆ. ಆದರೆ 20 kgಗೆ ಎಷ್ಟು ಹಣ ಬರುತ್ತೆ ಅಷ್ಟೇ ಬರೋದು ಅವನಿಗೆ, ಅಂದರೆ ನಷ್ಟ ಆಗುತ್ತೆ. 80 kgಗೆ ಬರೋಷ್ಟು ಹಣನ 20 kgಗೆ ಮಾರಿಬಿಡ್ತಾನೆ, ಅಂದರೆ 20 kgಗೆ ಎಷ್ಟು ಬರ್ತಾಯಿತ್ತು ಅಷ್ಟೇ ಮಾರಿಬಿಡ್ತಾನೆ. ಬೇಸಿಕಲಿ ಅವನಿಗೆ ನಷ್ಟ ಆಗುತ್ತೆ. ಹಾಗಾದರೆ ಆತನ ಉಪ್ಪನ್ನು ಯಾವ ಬೆಲೆಗೆ ಮಾರ್ತಾನೆ ಅಂತ ಕೇಳಿದ್ದಾರೆ. ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ, ಸೊ ಉಪ್ಪಿನ ದರ ಪ್ರತಿ ಕೆಜಿಗೆ ಎಕ್ಸ್ ಅಂತ ಅನ್ಕೋತೀನಿ ನಾನು. ಉಪ್ಪಿನ ದರ ಪ್ರತಿ ಕೆಜಿಗೆ ಎಕ್ಸ್ ಅಂತ ಅಂದ್ಕೊಂಡ್ರೆ ಸೊ ನಷ್ಟ ಆಗುತ್ತೆ ಅವನಿಗೆ. ಸೊ ನಷ್ಟ ಆಗುತ್ತೆ, ಹೌದಲ್ವಾ? ಬೇಸಿಕಲಿ ಅವನಿಗೆ ಆಗೋದು ನಷ್ಟ. ನಷ್ಟ ಅಂತಂದರೆ ಎಷ್ಟಾಗುತ್ತೆ? 88 ರೂಪಾಯಿ ಆಗುತ್ತೆ. 88 ರೂಪಾಯಿ, ಹೌದಲ್ವಾ? 88 ರೂಪಾಯಿ ಅಂತ 88 ರೂಪಾಯಿ ತೊಗೊಂಡು ಬಂದಿರ್ತಾನೆ ಅವನು. 88 ರೂಪಾಯಿ ತೊಗೊಂಡು ಬಂದಿರ್ತಾನೆ. ಸೊ 88 ರೂಪಾಯಿ ಬರ್ಕೋಬೇಕು. 88 ರೂಪಾಯಿ ಮೈನಸ್ 80x. 80x, ಎಕ್ಸ್ ಅನ್ನೋದು ಪ್ರತಿ ಕೆ ಜಿ. 80 kgಗೆ ಎಷ್ಟು ಇರುತ್ತೆ ಪ್ರತಿ ಕೆ ಜಿ ಬೆಲೆ ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಟೋಟಲ್ 80 kgಗೆ 88 ರೂಪಾಯಿ ಕೊಟ್ಟಿರ್ತಾನೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅವನಿಗೆ? ನಷ್ಟ, ಹೌದಲ್ವಾ? 20 kgಗೆ ಎಷ್ಟಾಗುತ್ತೆ ಅಷ್ಟು ನಷ್ಟ ಮಾಡಿರ್ತಾನೆ ಅವನು. ನಷ್ಟ ಈಕ್ವಲ್ಸ್ ಟು 88 ಮೈನಸ್ 80x. ನಷ್ಟ ಏನಂತ ಹೇಳ್ತಾನೆ? 20 kgಗೆ ಎಷ್ಟು ಬರುತ್ತೋ ಅಷ್ಟು ನಷ್ಟ ಆಗಿರುತ್ತೆ. 20x ಈಕ್ವಲ್ಸ್ ಟು 88 ಮೈನಸ್ 80x, ಹೌದಲ್ವಾ? ಎಕ್ಸ್ ಒಂದು ಕಡೆ ಮಾಡ್ಕೊಳ್ಳೋಣ. ಈ ಕಡೆ ಇರುವಂಥ ಮೈನಸ್ 80x ಈ ಕಡೆ ಬಂದರೆ 100x ಆಗುತ್ತೆ. 100x ಇಸ್ ಈಕ್ವಲ್ ಟು 88 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 100/88 ಆಗುತ್ತೆ. 100/88 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0.88 ಆಗುತ್ತೆ. ಸೊ ಅವನು 88 ಪೈಸೆಗೆ ಮಾರ್ತಾನೆ ಪರ್ ಕೆ ಜಿಗೆ. ಎಕ್ಸ್ ಬೆಲೆ, ಎಕ್ಸ್ ಅನ್ನೋದೇನು ಪ್ರತಿ ಕೆ ಜಿ ಎಷ್ಟಿದೆ ಅಂತ ಗೊತ್ತಿಲ್ವಲ್ಲ, ಪ್ರತಿ ಕೆ ಜಿಗೆ ನಾವು ಎಕ್ಸ್ ಅಂತ ಅಂದ್ಕೊಂಡಿರ್ತೀವಿ. ಸೊ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ಅರ್ಥ ಆಗಲಿಲ್ಲ ಅಥವಾ ಕನ್ಫ್ಯೂಷನ್ ಆದರೆ ಇನ್ನೊಂದು ಸಲ ನೋಡಿ, ಅರ್ಥ ಆಗುತ್ತೆ. ಎಕ್ಸ್ ಅನ್ನೋದು ಪ್ರತಿ ಕೆ ಜಿಯ ಬೆಲೆ ಗೊತ್ತಿರಲಿಲ್ಲ, ಎಕ್ಸ್ ಅಂತ ಅಂದ್ಕೊಂಡಿರ್ತೀವಿ. ನಷ್ಟ ಈಕ್ವಲ್ಸ್ ಟು 88 ಮೈನಸ್ 80x. 88 ಅನ್ನೋದು ಅದು ಟೋಟಲ್ ಆಗಿ ಎಷ್ಟು ಬೆಲೆ ಕೊಂಡ್ಕೊಂಡಿರ್ತಾನೆ, 88 ರೂಪೀಸ್ಗೆ ತೊಗೊಂಬಂದಿರ್ತಾನೆ. 80x ಅನ್ನೋದು ಒಂದು ಕೆ ಜಿ ಪ್ಲಸ್ ಎಕ್ಸ್ ಅನ್ನೋದೇನು ಪ್ರತಿ ಕೆ ಜಿಯ ಬೆಲೆ, ಅದನ್ನು ತೊಗೊಂಡಿರ್ತೇವೆ ನಾವು, ಎಷ್ಟಂತ ಗೊತ್ತಿರಲ್ಲ. ಸೊ ನಷ್ಟ 88 ಮೈನಸ್ 80x. ಸೊ ಆಯ್ಕೆ 3 ಸರಿಯಾದ ಉತ್ತರ 88 ಪೈಸೆ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸೀರೀಸ್ ರನ್ ಆಗ್ತಾ ಇದೆ. ಹಾಗೆ 850 ರೂಪೀಸ್ಗೆ PSI ಕೋರ್ಸ್ ಇರುತ್ತೆ. ಜಾಯ್ನ್ ಆಗುವ ವಿಧಾನ, ನೀವು 850ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿಬಿಲ್ PSI 2021 ಅಂಥೇಳಿ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.